ಸರ್, ಈಗ ಇದೊಂದು ರೀತಿಯಲ್ಲಿ ರೈಸ್ ಆಫ್ ರೈಟ್ನ ಕಾಲ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದಲ್ಲಿ ರಾಷ್ಟ್ರೀಯವಾದಿ ಪಕ್ಷಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಹಾಗೆ ಈ ವರ್ಷ ಫ್ರಾನ್ಸಲ್ಲಿ ನಡೆಯಲಿರುವ ಎಲೆಕ್ಷನ್ನಲ್ಲಿ ತುಂಬ ಬಲಪಂಥೀಯಳಾದ ಮರೀನ್ ಲ ಪೆನ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ. ಹಿಂದಿನ ಸೋಷಲಿಸ್ಟ್ ಅಧ್ಯಕ್ಷ ಫ್ರಾನ್ಸ್ವಾ ಒಲಾಂಡನ್ನು ಸೋಲಿಸಿ ಅಂತ ವರದಿಗಳಿದೆ. ಅದೇ ಥರದಲ್ಲಿ ಭಾರತದ ಒಳಗಡೆ ಕನ್ನಡ ರಾಷ್ಟ್ರೀಯವಾದ ಅಥವಾ ತಮಿಳ್ ರಾಷ್ಟ್ರೀಯವಾದ ಒಂದು ರೀತಿಯ ಉಪರಾಷ್ಟ್ರೀಯವಾದಗಳು ಕೂಡ ಸಬ್ ನ್ಯಾಷನಲಿಸಮ್ಸ್ ಬೆಳೀತಾ ಇದೆ. ಇದು ಒಂದು ರೀತಿಯಲ್ಲಿ ಕಾಂಟ್ರಡಿಕ್ಟರಿ ಆದ ಪರಿಸ್ಥಿತಿ ಅಂತ ಅನ್ಸೋಲ್ವಾ? ಯಾಕಂದರೆ ಜಾಗತೀಕರಣ ಎಲ್ಲ ಒಂದು ಕ್ಯಾಪಿಟಲಿಸ್ಟ್ ಮಾರ್ಕೆಟ್ಗಳನ್ನು ಓಪನ್ ಮಾಡಿ ಎಲ್ಲರನ್ನೂ ಗ್ಲೋಬಲ್ ವಿಲೇಜ್ ಮಾಡಲಾಗುತ್ತೆ ಅನ್ನೋ ಒಂದು ಪ್ರೋಸೆಸ್ ಆಗುತ್ತೆ ಅದು ಅಂತ ಹೇಳಲಾಗಿತ್ತು. ಆದರೆ ಈಗ ಆ ರೀತಿಯಲ್ಲಿ ಆಗ್ತಾ ಇಲ್ಲ. ರಾಷ್ಟ್ರೀಯವಾದನೂ ಬೆಳೀತಿದೆ, ಅದ್ರ ಜೊತೆ ಉಪರಾಷ್ಟ್ರೀಯವಾದಗಳು ಬೆಳೀತಿದೆ. ಹೌ ಇಸ್ ಇಟ್? You see, it's a contradictory process again. So-called right-wing force, I can say so-called because ಅವ್ರು ಅಷ್ಟು ಸ್ಪೆಸಿಫಿಕ್ಲಿ ರೈಟ್ ಅಂತ ಹೇಳೋಕ್ಕೂ ಆಗೋಲ್ಲ. ಟ್ರಂಪ್ ಇಸ್ ಅ ಫಿನಾಮಿನಾ. ನಾವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ವಿ ಆರ್ ಟ್ರೈಂಗ್ ಟು ಸಾರ್ಟ್ ಆಫ್ ವಿ ಹ್ಯಾವ್ ಎ ಟಿಪಿಕಲ್ ನ್ಯೂಯಾರ್ಕ್ ಟೈಮ್ಸ್ ಸಾರ್ಟ್ ಆಫ್ ಆಟೋ ರೆಸ್ಪಾನ್ಸ್. ಅಮೆರಿಕನ್ ಈಸ್ಟ್ ಕೋಸ್ಟ್ ಲಿಬರಲ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ವೆರಿ ಮಚ್ ಆಂಟಿ ಟ್ರಂಪ್, ಲೈಕ್ BBC. ಅವ್ರು ಎಷ್ಟು ಹೇಳಿದವರು, ಯು ನೋ ದಟ್, ಬಿಫೋರ್ he got elected. ಈಸ್ ಎ ಲಯರ್, ಪಕ್ಕಾ ಸುಳ್ಳುಗಾರ ಅದು. ಬಟ್ ಅವನ್ನ ಕನ್ಫರ್ಮ್ ಮಾಡೋದಕ್ಕೆ ಬಿಕ್ಕರು ಸುಳ್ಳು ಹೇಳಿದ್ದಾರೆ. ಆಗ್ತಾನೆ ಇದೆ ಸರ್. ಈಗ ಅಂದ್ರೆ ಇವರು ವಿರೋಧಿಸುವ ಟೂಲ್ಗಳನ್ನ ನ್ಯೂ ಟೂಲ್ಸ್ ಯೂಸ್ ಮಾಡ್ತಾನೆ ಇಲ್ಲ. ದೇ ಆರ್ ಜಸ್ಟ್ ಟ್ರೈಯಿಂಗ್ ಟು ಹಿಟ್ ಹಿಮ್. ಎಕ್ಸಾಕ್ಟ್ಲಿ. ಎನಿವನ್ ಹಿಯರ್ ಆಲ್ಸೋ. ಸೊ ಇದು ಒಂದು ಮೀಡಿಯಾ ಕೂಡ ತುಂಬಾ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದೆ. ಮೀಡಿಯಾ ಏನೋ ಐ ಡೋಂಟ್ ನೋ, ಐ ಆಮ್ ಪಾರ್ಟ್ ಆಫ್ ಮೀಡಿಯಾ ಏನೋ. ಸೊ ಐ ಡೋಂಟ್ ಸೇ ಎನಿಥಿಂಗ್ ಅಬೌಟ್ ದಟ್. ಗೊತ್ತಿಲ್ಲ. ನರೇಂದ್ರ ಮೋದಿ ಸುಮ್ಮನೆ ಬೈತಾರೆ. ಕರ್ನಾಟಕದಂತೂ ನಾನು ನೋಡಿದ್ದೀನಿ, ಸುಮ್ಮನೆ ಬೈತಾರೆ. ಬೈದ್ರೆ ಅವನಿಗೇನು ಹೊಡ್ಕೊಳ್ತಾನೆ ಅಷ್ಟೇ. ಈ ಗೆಟಿಂಗ್ ಸೋ ವೆರಿ ಸ್ಟ್ರಾಂಗ್ ಎವ್ರಿ ಡೇ. ಭಯ ಆಗ್ತದೆ ನನಗೆ ಇವಾಗ. ಆ್ಯಂಡ್ ವಿ ಹ್ಯಾವ್ ನಾಟ್ ಎನಿ ಪ್ರೋಗ್ರಾಮ್ಯಾಟಿಕ್. ನಾವು ಒಂದು ಮೀಟಿಂಗ್ ಮಾಡಿದ್ರೆ ನಮಗೆ ಕೊಡಲ್ಲ. ಅದೊಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಮೀಟಿಂಗ್ ಮಾಡಿ ಏನಾಗಿದೆ, ಏನು ಮಾಡ್ತೀನಿ ನೀವು? ಯಶ್ವರಿ ವಾಸ್ ನಾಟ್ ಅಲೌಡ್ ಟು ಸ್ಪೀಕ್ ಸಮ್ವೇರ್ ಇನ್ ನಾಗ್ಪುರ ಆರ್ ಸಮ್ವೇರ್ ಅಪರೆಂಟ್ಲಿ. ಅವ್ನು ನಾಗ್ಪುರ ಮಾಡಿಬಿಟ್ಟು he was going to defeat Modi. He is going to change the minds of the people. How many people attend this meeting? It's a nice man, good. But ಇದುವರೆಗೂ, ಫಾರ್ ಇನ್ಸ್ಟೆನ್ಸ್, ದೇ ಹ್ಯಾಡ್ ನಾಟ್ ಬೀನ್, ಆಲ್ವೇಸ್ ಆಸ್ಕ್, ನಮ್ಮ ಲೆಫ್ಟ್ ಹ್ಯಾಸ್ ಬಿನ್ ವೆರಿ ಸ್ಪ್ಲಿಂಟರ್ಡ್. ಭಾಳ ಫ್ರಾಗ್ಮೆಂಟ್ ಆಗಿದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ತಗೋದು. ಇಷ್ಟು ನಮಗೆ ರೈಟ್ ವಿಂಗ್ ಈಸ್ ಸಚ್ ಎ ಲಿವಿಂಗ್ ಥ್ರೆಟ್ ನಾವು. ಲಿವಿಂಗ್ ಥ್ರೆಟ್. ಆರ್ಗನೈಸೇಷನ್ಲಿ ದೇ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಯುನೈಟ್. ಯಾಕೆ? ಸುಮ್ಮನೆ ಮೀಟಿಂಗ್ ಮಾಡ್ತೀವಿ ಅನ್ಸುತ್ತೆ. ಇವಾಗ ನಮ್ಮಲ್ಲಿ ಎಷ್ಟು ಕಮ್ಯುನಿಸ್ಟ್ ಪಾರ್ಟಿ ಇದೆ? ಇನ್ ಪಾರ್ಲಿಮೆಂಟಲ್ಲಿ ಟೂ ಕಮ್ಯುನಿಸ್ಟ್ ಪಾರ್ಟೀಸ್ ಆರ್ಗನೈಸ್ಡ್, CPIM, CPI. ಅವರಿಬ್ಬರಿಗೆ ಏನು ವ್ಯತ್ಯಾಸ? ಅವರಿಬ್ಬರಿಗೆ ಹೇಳ್ತಾರೆ ಇದು ಬಹಳ ವ್ಯತ್ಯಾಸ ಇದೆ ಅಂತ. ನನಗೂ ಗೊತ್ತು, ನಾನು ಹೇಳಬಲ್ಲೆ. ಬಟ್ ಇನ್ ದ ಪ್ರೆಸೆಂಟ್ ಕಾಂಟೆಕ್ಸ್ಟ್, ಅದೇನಪ್ಪ, ಇಂಡಿಯನ್ ಪಾಲಿಟಿಕ್ಸ್ ಇಸ್ ನೌ, ಇಟ್ ಈಸ್ ಸೋ ಮಚ್ ವಾಟ್ Lenin called parliamentary criticism. It has become so ingrained in all of us. Walk out. Surround the speaker and thumb tables. ಅದೇನು ಅರ್ಥ ಇದೆ ಅದಕ್ಕೆ? Now, especially because TV again. You see, this is one of the most, Indian bourgeoisie is so intelligent, I tell you. Don't underestimate. They have provided TV. It's nationwide spread now, including parliament. See, people have seriously ಹೇಳ್ತಾ ಇದ್ದಂತೆ ಇವಾಗ ನಮ್ಮ ಪಾರ್ಲಿಮೆಂಟ್ ಕಾಲೇಜ್ ನಿಲ್ಲಿಸಿ ಅಂತ. ಬಿಕಾಸ್ ಪಾರ್ಲಿಮೆಂಟ್ ಕಾಲೇಜ್ ಇದೆ ಅಂತ ಕಾರಣದ ಜನ ಬಂದಲ್ಲಿ ನಿಂತ್ಕೊಂಡು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಬ್ರಾಡ್ಕಾಸ್ಟ್ ಇನ್ ದ ಈವ್ನಿಂಗ್ ಇನ್ ದ ದೇರ್ ಕಾನ್ಸ್ಟಿಟ್ಯೂನ್ಸೀಸ್. ದೇ ವಿಲ್ ಸಿ, ನಮ್ಮವನು ಇದ್ದ ಅಲ್ಲಿ ಹಾಗೆ ಅಂತ. ಈಸ್ ದಿಸ್ ದ ವೇ ಟು? You see, what kind of threat Modi represents? Has anybody thought about that? He's not going to massacre all the Muslims. He's much too intelligent for that. He knows it can't be done because there is a huge number. So he is going to marginalize them as far as possible. Or they become irrelevant now. ಅದಕ್ಕೆ ಒಂದು ಹೇಳಿದಲ್ಲ, somebody was seriously arguing that maybe we should ourselves withdraw from politics ಅಂತ. ಇಂಥದ್ದು ಥ್ರೆಟ್. ದಟ್ ಮೀನ್ಸ್ ಯುವರ್ ಡೆಮೋಕ್ರಸಿ ಟು ದಟ್ ಎಕ್ಸ್ಟೆಂಟ್ ವಿಲ್ ಬಿ ಅವ್ರ ದುರ್ಬಲ ಇರುತ್ತೆ, ಇನ್ಸಫಿಷಿಯೆಂಟ್, ಇಂಪರ್ಫೆಕ್ಟ್ ಆಗುತ್ತೆ. ನಾಟ್ ದಟ್ ಡೆಮೋಕ್ರಸಿ ಇಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಒಬ್ಬ 25% ಜನ ಇಫ್ ದೇ ಸಿಟ್ ಔಟ್, ಇದೇನು ಡೆಮೋಕ್ರಸಿ ಅದು? ಅದು ಎಷ್ಟು ಸಿಮರಿಂಗ್ ಇದಿರುತ್ತೆ, ಹೇಟ್ರೆಡ್ ಇರುತ್ತೆ, ಟೆನ್ಷನ್ ಇರುತ್ತೆ, ಡಿಸ್ಪೇರ್ ಇರುತ್ತೆ, ಎಷ್ಟು ಹತಾಶರಾಗಿದ್ದಾರೆ ಅವರು.
ಅವ್ರಿಗೂ ಹತಾಶೆ ಕಾರಣ ಇಲ್ಲ. ಅವ್ರಿಗೇನು ದೇ ಡಿಂಟ್ ಮೇ ಬಿ ಸಮ್ ಯು ಪಿ ಆಗಿದೆ, ಒಂದು ಮುಖ್ಯ ರೈಟ್ಸ್ ಆಗಿದೆ, ಆಗ್ತಾಯಿದೆ, ಸಣ್ಣ ಪುಟ್ಟ ರೈಟ್ಸ್ ಆಗ್ತಾಯಿದೆ. ಬಟ್ ನೇಷನ್ ವೈಡ್ ಕನ್ಫಿಗರೇಷನ್ ಆಗೋದು ಸಾಧ್ಯವಿಲ್ಲ. ಬಿಕಾಸ್ there are so many different situations in different parts of the country. It's a too big a country. ಯಾರು ಮೊಬೈಲೈಸ್ ಮಾಡ್ತಾರೆ ರೀತಿ? Can you mobilize any politically on the simple issue of all Muslims should be driven out of the country? ಸಾಧ್ಯನಾ ಅದು? ಅದೆಲ್ಲ ಮಾಡೋದಕ್ಕೆ ಇಷ್ಟ ಪಡ್ತಾರ? Even BJP would not want it. That's why I think, this Yogi Adityanath election, I still can't understand how it happened. Whether he was forced and Modi was forced to accept him, because they could not elect any elected member as the head of the BJP legislative party. ಮುಂಚೆ ಹೇಳ್ತಾ ಇದ್ರು ಕಾಂಗ್ರೆಸ್ ಇಂಪೋಸಸ್ ಪೀಪಲ್ ಫ್ರಮ್ ಔಟ್ಸೈಡ್ ಅಂತ. ಎಲೆಕ್ಷನ್ ಆಗುತ್ತೆ, ದೇ ಡೋಂಟ್ ಟ್ರಸ್ಟ್ ಎನಿ ಆಫ್ ದೀಸ್ ಪೀಪಲ್, ಸೊ ದೇ ಗೆಟ್ somebody from Delhi or some place to become chief minister. They don't trust any of the elected leaders of their own party. So BJP has been reduced to that state. ಸರ್, ಈಗ ಒಂದು ಕನ್ನಡ ರಾಷ್ಟ್ರೀಯತೆ ಅಂತ ಹಾಗೆ ಒಂದು ಐಡಿಯಾ ಬರುತ್ತೆ. ಸೊ ಹೌ ಡು ಯು ಸಿ ಇಟ್, ಅಂದ್ರೆ ಹೌ ಒನ್ ಶುಡ್ ಟೇಕ್ ಇಟ್ ಅಂತ, ಅಂದ್ರೆ ಈ ಫೆಡರಲಿಸಮ್ ಸ್ಟ್ರಕ್ಚರ್ ಅಲ್ಲಿ ಈ ಸ್ಟೇಟ್ ವೈಸ್ ಅಥವಾ ಲ್ಯಾಂಗ್ವೇಜ್ ಸೆಂಟ್ರಿಕ್ ಇದನ್ನ ಅಂದ್ರೆ ರಾಷ್ಟ್ರೀಯತೆನ ಹೌ ಡು ಯು ಸಿ ಇಟ್? ಅದು ಒಂದು ರೀತಿ ಕಾಂಪ್ಲೆಕ್ಸ್ ಏನು ಸಾಧ್ಯವಾಗಲ್ಲ ಅಂತ ಕಾಣುತ್ತೆ. ಬಿಕಾಸ್ ಲ್ಯಾಂಗ್ವೇಜಸ್ ಎಷ್ಟು ಕನ್ನಡದಲ್ಲೇ, ಫಾರ್ ಇನ್ಸ್ಟೆನ್ಸ್ ಕನ್ನಡ ಬರೀ ಕನ್ನಡ ರಾಷ್ಟ್ರೀಯತೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಇವಾಗ ತುಳು ಎಷ್ಟಿದೆ, ತುಳು ಇದೆ, ಇದಿದೆ, ಬ್ಯಾರಿ ಇದೆ, ಮಣ್ಣು ಏನೋ ಇದೆ. ಇದು ಹಾಂ, ಯಾಕೆ ಮಾಡ್ಕೊಡೋದು? ಕೊಂಕಣಿ ಇದೆ, ತುಳು ಇದೆ, ಬ್ಯಾರಿ ಇದೆ, ಕೊಡವ ಇದೆ. ಕೊಡವ ಫ್ರಮ್ ಕರ್ನಾಟಕ, ಐ ಥಿಂಕ್ ಫಾರ್ ಮಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕೇಸಸ್. ಪೊಟೆನ್ಷಿಯಲಿ ಕೊಡವಾಸ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಬಿಕಮ್ ಎ ಸೆಪರೇಟ್ ರಾಜ್ಯ. ಬಿಕಾಸ್ ಅವರು ಇನ್ ಎವ್ರಿ ವೇ ದೇ ಕ್ವಾಲಿಫೈ ಟು ಬಿ ಎ ವೆರಿ ಡಿಸ್ಟಿಂಕ್ಟ್ ಪೀಪಲ್. Part, but still quite different from the rest of the Kannada people. Bhasha ide, culture ide, territory ide, traditions ide. Even some constitutional provisions are there which are not available for the rest of the Karnataka people, like free arms, license to bear arms without formal license. Adella ide. But our problem, they have this hang up about Muslims, Kudavas. ಟಿಪ್ಪು ಸುಲ್ತಾನ್, ಆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅವರಿಗೆ. ಸೊ ಇದೆಲ್ಲ ಲೆಕ್ಕಾಚಾರ ಜಮಾ ಮಾಡಿಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡ್ತಾಯಿದೆ ಗೊತ್ತಾ. ಸೊ ಐ ಥಿಂಕ್ ವಿ ಅಂಡರ್ಎಸ್ಟಿಮೇಟ್ ದ ಬುರ್ಜ್ವಾಸಿ, ವೆದರ್ ಕಾಂಗ್ರೆಸ್ ಆರ್ BJP. ಬಿಕಾಸ್ ನನ್ನ ರಿಯಲಿ ಡೀಪ್ ಡೌನ್ ಐ ಸಿ ನೋ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP. ಏನು ವ್ಯತ್ಯಾಸ ಕಾಣಿಸಲ್ಲ ನನಗೆ. ಒಂದೇ ಅಜೆಂಡಾ ಅವ್ರದ್ದು. ಇಂದಿರಾ ಗಾಂಧಿ ಹೂ ಬಾಂಬ್ಡ್ ಕಾಂಗ್ರೆಸ್ ಪಾರ್ಟಿ ವಿಚ್ ಬಾಂಬ್ಡ್ civilians in Mizoram, in Aizawl. Indian Air Force planes bombed Aizawl, capital of what's now Mizoram, because there was a rebellion there. They couldn't control. For Naga people, they make no difference between Congress and BJP. In fact, BJP they prefer. They have been able to some kind of ಮಾಡಿದ್ದಾರೆ. ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಇದ್ರಿಗೂ I don't know the details. Though I know the man who negotiated this particular deal. ಚೆನ್ನಾಗಿ ಪರಿಚಯ ಇದೆ ನನಗೆ ಗೊತ್ತದು, ಇಂಟೆಲಿಜೆನ್ಸ್ ಫೆಲೋ. ಬಟ್ ಸಮ್ ರಿಲೇಟಿವ್ ಪೀಸ್ ಇಸ್ ದೇರ್ ಇನ್ ನಾಗಾಲ್ಯಾಂಡ್ ವಿಚ್ ವಾಸ್ ನಾಟ್ ದೇರ್. ಲಿಮಿಟ್ ಇದೆ, ಮಿತಿ ಇದೆ, ಅದಕ್ಕೆ ಸಾಧ್ಯವಿಲ್ಲ. ಎಲ್ಲ ಭಾಷೆ, ಒಂದು ಭಾಷೆ ಇಲ್ಲ ನಮ್ಮಲ್ಲಿ. ಯಾವ ದೇಶದಲ್ಲೂ ಅಷ್ಟೇ. ಇದು ಹಿಂದಿ ಫಾರ್ ಇನ್ಸ್ಟೆನ್ಸ್, ಯು ಸ್ಪೀಕ್ ಹಿಂದಿ ಇಂಪೀರಿಯಲಿಸಮ್. ಹೌ ಮೆನಿ ಹಿಂದೀಸ್ ಆರ್ ದೇರ್? ಸೊ ಸ್ಟುಪಿಡ್ ರೆಬೆಲಿಯನ್ಸ್ ದೇ ಸ್ಪೀಕ್ ಔಟ್ ಹಿಂದಿ ಇಂಪೀರಿಯಲಿಸಮ್. ನನ್ನ ಒಂದು ಕಡೆ ಪ್ರಶ್ನೆ ಅಂದರೆ, ಈಗಿನ ರೈಟರ್ಸನ್ನು ಕನ್ನಡದಲ್ಲಿ ಓದ್ತೀರಾ ಸರ್? ನನಗೆ ಓದ್ತೀನಪ್ಪ, ಬಟ್ ಆ ಬಗ್ಗೆ ಹೆಚ್ಚು ಹೇಳೋದಕ್ಕೆ ನನಗೆ ನಾನು ಅಷ್ಟು ಇದಿಲ್ಲ ನನಗೆ. ಐ ಕೆನಾಟ್ ಸ್ಪೀಕ್ ವಿತ್ ಸಚ್ ನಾಲೆಡ್ಜ್ ಆ್ಯಂಡ್ ಅಥಾರಿಟಿ. ಐ ಎಂಜಾಯ್ ರೀಡಿಂಗ್, ಎಸ್ಪೆಷಲಿ ಕನ್ನಡ ಪ್ರೋಸ್ ಓದ್ತೀನಿ. ಪೊಯಿಟ್ರಿ ನನಗೆ ಅಷ್ಟು ನನಗೆ ಆಸಕ್ತಿ ಇಲ್ಲ. ನಾನು ಸ್ವಲ್ಪ ಹಳೆಗಾಲದಲ್ಲಿ ನನಗೆ ಐ ಡೋಂಟ್ ಮೈಂಡ್ ರೀಡಿಂಗ್ ಪಂಪ ಓದ್ತೀನಿ, ಏನು ಬೇಜಾರಾಗೋದು ನನಗೆ. ಕುಮಾರವ್ಯಾಸ ಓದ್ತೀನಿ, ಇಂಥದ್ದೆಲ್ಲ ಹಳೆಗನ್ನಡ ನಡುಗನ್ನಡ ಓದ್ತೀನಿ ನನಗೆ. ಬಟ್ ಮಾಡರ್ನ್ ಕನ್ನಡ ಪೊಯಿಟ್ರಿ ನನಗೆ ಓದೋಕ್ಕೆ ನನಗೆ ಒಂದು ರೀತಿ ಲೋಪ ಇದೆ ಅಂತ ನನಗೆ. ಅನಿಮಿಕ್ ಅಂತ ಅನ್ಸುತ್ತೆ ಒಂದು ಸತಿ. ಅಥವಾ ಒಂದು ಸತಿ ಇಟ್ ಬಿಕಮ್ಸ್ ಸೋ ಮಚ್ ಒಬ್ಸೆಸ್ಡ್ ವಿತ್ ಕಾಸ್ಟ್. ಈಗ ಹೊಸ ದಲಿತ ರೈಟರ್ಸು ಮೇ ಬಿ ಅವ್ರದ್ದು ಪರ್ಸ್ಪೆಕ್ಟಿವ್ ಇದೆ, ಅಲ್ಲಿಗೆ ಅವ್ರ ಸಮಸ್ಯೆ ಇದೆ, ಅದನ್ನು ತಿಳಿಸಿದೆ. ಫ್ರೆಂಡ್ಸ್ ಹೊಳೆ ಮಾದಿಗರಾಡೋ
I still remember, it's such a powerful poem collection. I mean, he became a part of the establishment and he gave up everything. I think he even disowned that poem, if I'm not mistaken. ಅಲ್ಲಿ ಈಗ ನೋಡೋ ಓದಲ್ಲ ಅವರು, ಪಬ್ಲಿಕಲ್ಲಿ ಓದಲ್ಲ, ಅಂತ ಓದ್ತಾ ಇದ್ರು ಪಬ್ಲಿಕಲ್ಲನ್ನು ರಿಸರ್ಚ್ ಮಾಡ್ತಾಯಿದ್ರು, ಬಿಟ್ಬಿಟ್ಟಿದ್ದಾರೆ ಇವಾಗ ಅವರು. ಬಟ್ ಕನ್ನಡ ಪೊಲಿಮಿಕ್ಸು ಹೆಚ್ಚು ಓದಲ್ಲ ನನಗೆ. ಈ ಹೊಸರು ಓದ್ತೀನಿ ಒಂದು ಚೂರು, ಬಟ್ ಅಗೈನ್ ಇಟ್ ಬಿಕಮ್ ಸೋ ಸೆಕ್ಟೇರಿಯನ್, ಸಿಕ್ಕಾಪಟ್ಟೆ ಸೆಕ್ಟೇರಿಯನ್ ಆಗುತ್ತೆ. ದೇರ್ ಇಸ್ ಪಾಲಿಟಿಕ್ಸ್ ಒನ್ಸ್ ಐ ವಾಸ್ ಟ್ರೈಂಗ್ ಟು ಫಾಲೋ ವೆರಿ ಕ್ಲೋಸ್ಲಿ. ನನಗೇನು ಅಷ್ಟು ಆಸಕ್ತಿ ಕಾಣಿಸಲ್ಲ ಅದರಲ್ಲಿ. ಅವ್ರ ಬಗ್ಗೆ ಏನೇನೋ ಜಗಳಿದೆ ಅದರಲ್ಲಿ, ಎಷ್ಟು ಗ್ರೂಪ್ಸ್ ಇದೆ ಅದರಲ್ಲಿ. ದೇ ಆರ್ ಡಿಜನರೇಟೆಡ್ ಇನ್ ಟು ಮನಿ ಕಲೆಕ್ಷನ್ ಮಷೀನ್ಸ್, ರೋಲ್ ಕಾಲ್ ಪಾರ್ಟೀಸ್ ಆಗಿದೆ ಅವರಲ್ಲಿ. ನನಗೆ ಗೊತ್ತಿಲ್ಲ ರೋಲ್ ಕಾಲ್ ಪಾರ್ಟಿ, ಆಮೇಲೆ ನನಗೆ ಅರ್ಥ ಆಯಿತು. ರಾಮಾಯಣವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನು ಅಂತ. ಕೋಲಾರ ಅಂತೂ ಎಸ್ಪೆಷಲಿ ಇಸ್ ವೆರಿ ಕಾಮನ್ ಬಿಕಾಸ್ ಇಟ್ಸ್ ಎ ದಲಿತ್ ಡೊಮಿನೇಟೆಡ್ ಏರಿಯಾ ಆ್ಯಂಡ್ ಇಟ್ ಈಸ್ ಸೋ ಫ್ರ್ಯಾಗ್ಮೆಂಟೆಡ್. ಎಷ್ಟಿದೆ ಯೂ ಅವ್ರ ಮಧ್ಯ ಏನು ಎಡಗೈ ಬಲಗೈ ದೊಡ್ಡ ಪ್ರಾಬ್ಲಮ್ ಆಗಿದೆ, ಅವರಲ್ಲೇ ದೊಡ್ಡ ಜಗಳಾಗ್ತಾ ಇದೆ ಇದು. ಆ್ಯಂಡ್ ಎವ್ರಿ ಪ್ರತ್ಯೇಕವೂ ಒಂದು ರೀತಿ ನಮ್ಮ ವರ್ತಮಾನ ಸರ್ಕಾರ, ವರ್ತಮಾನ ವ್ಯವಸ್ಥೆ ಯಾವ ರೀತಿ ಕೆಲವು ಸವಲತ್ತು ಕೊಡುತ್ತೆ, ಕೆಲವು ಇದು ಕೊಡುತ್ತೆ, ಉಪಕಾರ ಪ್ರಯೋಜನ ಕೊಡುತ್ತೆ, ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದೇ ಬಿಕಮ್ ಒಂದೊಂದು ಬೇರೆ ಬೇರೆ ಒಂದು ಸಣ್ಣ ಸಣ್ಣ ಮಾಫಿ ಆಗೋಗ್ಬಿಟ್ಟಿದೆ ಇವಾಗ. ಅದು ಅವರೇ ಒಂದು ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ವೇರ್ ಇಸ್ ದಲಿತ್ ಯೂನಿಟಿ? ಬಟ್ ಯೂನಿಟಿ ಅಗೇನ್ಸ್ಟ್ ಹೂಮ್? ಇವಾಗ ಬೇಸಿಕಲಿ ನಾವು ಚಿಕ್ಕವರಾಗಿದ್ದಾಗ ನನಗೆ ಆನೆಸ್ಟ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ, ಇಲ್ಲೇ ಬೆಳೆದವನು, ಕೋಲಾರದಲ್ಲಿ ಇದೇ ಮನೇಲೆ ಬೆಳೆದು ನಾನು. ನನಗೆ ಅವಾಗ ಗೊತ್ತಿದ್ದು ಬ್ರಾಹ್ಮಣರು ಗೊತ್ತಿತ್ತು, NB ಅಂತಿತ್ತು ನಮಗೊಂದು ಲಾಸ್ಟ್ ಕ್ಯಾಟಗರಿ, NB ನಾನ್ ಬ್ರಾಹ್ಮಣ ಅಂತ. ದಲಿತ ವಾಸ್ ಸೆಪ್ರೇಟ್ ಕ್ಯಾಟಗರಿ ನಮಗಿರಲಿಲ್ಲ. ಅಸ್ಪೃಶ್ಯತೆ ಅಂತ ಗೊತ್ತಿತ್ತು, ಬಟ್ ನಮಗೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ನಮ್ಮ ಕ್ಲಾಸ್ನಲ್ಲೇ ಇರಲಿಲ್ಲ ನನಗೆ. ನನ್ನ ಕ್ಲಾಸ್ನಲ್ಲಿ ಪಕ್ಕದಲ್ಲಿ ಒಬ್ಬ ಕೂತ್ಕೊಳ್ತಾ ಇದ್ದೆ, ಮಾರಿ ಹುಡುಗ, ಐ ಸ್ಟಿಲ್ ರಿಮೆಂಬರ್. ನಮಗೇನು ವ್ಯತ್ಯಾಸ ಇರೋದು ಅವಾಗ, ಪಕ್ಕದಲ್ಲಿ ದಲಿತರು ಕೂತ್ಕೊಳ್ತಾ ಇದ್ವಿ ಮನೆ ಮೇಲೆ. ಗೊತ್ತಿಲ್ಲ ನಮಗದು. ಮುಸ್ಲಿಮ್ಸ್ ಇದ್ದರು. ಆ್ಯಂಡ್ ದ ಓನ್ಲಿ distinctive feature of this other NB which included all these people, was they eat meat. ನಾವು ಮಾಂಸ ತಿಂತಾ ಇಲ್ಲ ಅಷ್ಟೇ, ಅದೊಂದೇ. ಅನ್ಟಚಬಿಲಿಟಿ ಇತ್ತು, ಒಂದು ರೀತಿ ಮಡಿ ಇತ್ತು. ಅಷ್ಟಲ್ಲಿ ನಮ್ಮಪ್ಪ ಒಂದು ಸತಿ ನನಗೆ ಹಜಾಮ್ನ ಹತ್ರ ನಾನು ಒಂದು ಇತ್ತುಕೊಂಬಂದೆ, ಬ್ಯಾಂಡ್ ಬೀಳ್ತಾ ಇದ್ದ. ಬೃಹಸ್ಪತಿವಾರ ಸಂತೆ ಆಗೋದಿಲ್ಲ, ಈಗಲೂ ಆಗುತ್ತೆ ಸಂತೆ. ಹೊಸ ಸಿನಿಮಾ ಒಂದೇ ಸಿನಿಮಾ ಇರೋದು, ಆಗ ಒಂದೇ ಟಾಕಿಸ್ಟು ಅಟೆಂಡ್ ಮಾಡಿಕೊಂಡು ಗುರುವಾರ ಸಂಜೆ, ಬೇಕಾದ್ರೆ ಶುಕ್ರವಾರ ಬರೋದು ಹೊಸ ಸಿನಿಮಾ. ಸೊ ದೇ ವುಡ್ ಡಿಸ್ಟ್ರಿಬ್ಯೂಟ್ ಹ್ಯಾಂಡ್ ಬಿಲ್ಸ್. ನಾನು ಹಿಂದೆ ಓಡಿ ಅಂತ ತಗೊಂಡೆ ಒಂದು. ಸೊ ಅದು ಬ್ಯಾಂಡ್ ಬಾರಿಸೋರೆಲ್ಲ ಬಾರ್ ಮಾಡಿಸೋರಲ್ಲಿ ಭಜಂತ್ರಿ ಅಂತಾರೆ. ಸೊ ಅವರ ಬಾರ್ ಬಾರಿಸೋದು, ನಾನು ಮುಟ್ಟಿ ಅವ್ರ ಹ್ಯಾಂಡ್ ಬಿಲ್ ತೊಗೊಂಡೆ. ಸೊ ನನಗೆ ಮೇಲಿಗೆ ಆಯಿತು. ಸೊ ಮನೆಗೆ ಬಂದಾಗ ನಮ್ಮಪ್ಪ ಈ ಮೇಡ್ ಮಿ ಟೇಕ್ ಆಫ್ ಮೈ ಕ್ಲೋತ್ಸ್, ಹ್ಯಾವ್ ಎ ಬಾತ್ ಆ್ಯಂಡ್ ದೆನ್ ಗಿವ್ ಮಿ ಬೀಟಿಂಗ್. ಸೊ ಆ ರೀತಿ ಅಸ್ಪೃಶ್ಯತೆ ಇತ್ತು, ಬಟ್ ಇಟ್ ವಾಸ್ ನಾಟ್ ದಲಿತ ಅಸ್ಪೃಶ್ಯತೆ. ಇನ್ನು ನಾನು ಬ್ರಾಹ್ಮಣ ಅಸ್ಪೃಶ್ಯ, ನಾನ್ ಬ್ರಾಹ್ಮಣ್ ಅಸ್ಪೃಶ್ಯ, ಬಿಕಾಸ್ ಅವ್ರ ವಂಶ ತಿಂತಾರೆ. ಅದು ಐಡೆಂಟಿಟಿ ಮಾರ್ಕ್ ನಂಗೆ ತಿಳಿದ ಮಟ್ಟಿಗೆ. ನಾನು ಚಿಕ್ಕ ಮಗುವಾಗಿದ್ದಾಗ ನನಗೆ. ಸೊ ಐಡೆಂಟಿಟಿ ಮಾರ್ಕರ್ಸ್ ಹ್ಯಾವ್ ಬಿಕಮ್ ಇಷ್ಟು ಡಿಫ್ಯೂಸ್ ಆಗೋಗ್ಬಿಟ್ಟಿದೆ ಇವಾಗ. ಎಷ್ಟು ಡಿಫ್ಯೂಷನ್ ಆಗಿದೆ ಇವಾಗ. ವೇರ್ ಇಸ್ ಐಡೆಂಟಿಟಿ ಮಾರ್ಕರ್? ಒಂದಿಲ್ವೇ ಇಲ್ಲ. ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಐಡೆಂಟಿಟಿ ಮಾರ್ಕರ್ ಇರುತ್ತೆ. ಸೊ ಸಾಹಿತ್ಯ ನನಗಿನ್ನೂ ಓದಬೇಕು ಅಂತ ಆಸೆ ಇದೆ, ಬಟ್ ಸಮಯ ಇಲ್ಲ ನನಗೆ. ಕ್ವೈಟ್ ಫ್ರಾಂಕ್ಲಿ, ನಾನು ಐ ಆಮ್ 81 ಆ್ಯಂಡ್ ಐ ಜಸ್ಟ್ ವಾಂಟ್ ಟು ರೀಡ್. ನನಗೆ ಸಿಕ್ಕಾಪಟ್ಟೆ ನಾನು ಹಳೆ ಪುಸ್ತಕ ಓದ್ತಾ ಇದ್ದೇನೆ ಇವಾಗ. ನಾನು ನಿನ್ನೆ ವಾಯ್ಸ್ ರೀಡಿಂಗ್ ಎಷ್ಟು ಐ ಫೌಂಡ್ ದಟ್ ಬುಕ್ಕಲ್ಲಿ ಓದ್ತಾ ಇದ್ದೆ. ಒಂದು ವಂಡರ್ಫುಲ್ ಬುಕ್ ಬೈ ಮ್ಯಾನ್ ಕಾಲ್ಡ್ ಗಾರ್ಡನ್ ಚೈಲ್ಡ್, ಕಾಲ್ಡ್ ಮ್ಯಾನ್ ಮೇಕ್ಸ್ ಹಿಮ್ಸೆಲ್ಫ್ ಅಂತ. 64ನೇ ಇಸ್ವಿ ನಾನು ಕೊಂಡ್ಬಿಟ್ಟಿದ್ದೆ. ನಾನು 1864 ಕೊಂಡ್ಬಿಟ್ಟಿದ್ದೆ ನಾನು. ಅದು ಫಾರ್ ಮೀ ಇಟ್ ವಾಸ್ ದ ಫಸ್ಟ್. I had read a bit of Marx. I was doing my thesis on George Orwell. ಓದಿದ್ದೆ, ಬಟ್ ಇಷ್ಟು ಸ್ಪಷ್ಟವಾಗಿ ಅಪ್ಲೈಯಿಂಗ್ ಮಾರ್ಕ್ಸಿಸ್ಟ್ ಐಡಿಯಾಸ್ ಟು ಹಿಸ್ಟ್ರಿ, ಅದು ನನಗೆ ಅದ್ಭುತ ಅನ್ನಿಸ್ತು ಆ ಪುಸ್ತಕ ಓದಿದಾಗ. ಸಣ್ಣ ಪುಸ್ತಕ, ಅದೇ ಅಗೇನ್ ರೀಡಿಂಗ್ ಇನ್ ಡೈನಿಂಗ್ ಟೇಬಲ್ ಇದೆ, ಸಣ್ಣ ಪುಸ್ತಕ. ಸೊ ಅಂಥ ಪುಸ್ತಕ ನನಗೆ ಓದೋಕ್ಕೆ ನನಗೆ ಆಸೆ ಇದೆ ಅಷ್ಟೇ. ಸೊ ಹೊಸ ಪುಸ್ತಕ ಓದೋಕ್ಕೆ ನನಗೆ ಎನರ್ಜಿ ಇಲ್ಲ. ಇದೇ ಜನ ಭಾಳ ಬರ್ತಾ ಇದೆ. ಐ ನೋ ಪೀಪಲ್ ಆರ್ ರೈಟಿಂಗ್, ಲಾಟ್ ಆಫ್ ಬುಕ್ಸ್ ಆರ್ ಬೀಯಿಂಗ್ ಪಬ್ಲಿಷ್ಡ್. ಓದಬೇಕು ಇನ್ನೂ ಜಾಸ್ತಿ. ಬಟ್ ನನಗೆ ಮಿತಿ ಇದೆ ನನಗೆ ಇವಾಗ. ನನ್ನ ಮಿತಿ, ನನ್ನ ದುರ್ಬಲತೆ, ದೈಹಿಕ ದುರ್ಬಲತೆ, ಮಾನಸಿಕ ದುರ್ಬಲತೆ ಎಲ್ಲ ಸೇರಿಸ್ಕೊಂಡು ನಾನು ಇಷ್ಟು ಕಮ್ಮಿ ಸಮಯ ಇರುವಾಗ ಇಷ್ಟು ಪರಿಶ್ರಮ ಪಟ್ಟು ಓದಿ ನನಗೇನು ಲಾಭ?
ಆ್ಯಂಡ್ ಇನ್ನೊಂದು ಅನ್ಸುತ್ತೆ ಅನ್ಸುತ್ತೆ ಲಿಟ್ರೇಚರ್ ಈಸ್ ಬೇಸಿಕಲಿ ಫಾರ್ ಪ್ಲೆಷರ್ ಆಲ್ಸೋ. ಆ ರೀತಿ ಪ್ಲೆಷರ್ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಬರೆಯೋದು ಭಾಳ ಕಮ್ಮಿ ಆಗಿದೆ ನಮ್ಮ ಜನ. ಎಷ್ಟು ಸಾಲಮ್ ಇವರು, ನಗಿಸ್ಬೇಕು ಅಂತ ತಮಾಷೆ ಇರುತ್ತೆ, ಸಂತೋಷ ಪಡೋಕೆ ನೀವು ಓದಿ ಅಂಥದ್ದು ಇಲ್ಲವೇ ಇಲ್ಲ, ಅದು ಭಾಳ ಕಮ್ಮಿ ಆಗಿದೆ. ಕಂಬಾರರು GK ಮಾಸ್ತರ್ನ ಪ್ರಣಯ ಪ್ರಸಂಗ ಥರದ ಒಂದು ಇಂಟ್ರೆಸ್ಟಿಂಗ್ ಸಣ್ಣ ನಾವೆಲ್ ಬರೆದ್ರು. ಕೈಂಡ್ ಆಫ್ ಫನಿ ನಾವೆಲ್. ಈಗ ಆ ಥರದ್ದು ಬರೆಯೋ ಧೈರ್ಯ ಇಲ್ಲ ಈಗಿನ ರೈಟರ್ಸ್ಗೆ. ಅಂದರೆ ಎವ್ರಿವನ್ ವಾಂಟ್ಸ್ ಟು ಬಿ ಸೀರಿಯಸ್. ಅಫೆಂಡ್ ಮಾಡ್ತೀವಿ ಅಥವಾ ಎಲ್ಲ ಒಂದು ತುಂಬ ಭಾರವಾದ ಸಬ್ಜೆಕ್ಟ್ಗಳೇ ಬೇಕಾಗಿದೆ. ನಾವು ಸೀರಿಯಸ್ ಅಲ್ಲ ನಾವು ಮನುಷ್ಯರು ಹಾಗೆ ಅಂತ ಬರಿಬೇಕಪ್ಪ, ಸಾಹಿತ್ಯ ಬರಿಬೇಕು. ಎಷ್ಟೋ ಜನ ಆರ್ಡಿನ ಭಾಳ ಜನ ಇದ್ದಾರೆ, ಓದ್ತಾರೆ. ತೆರಿಗೆ ನಾನು ಪಂಚಾಂಗ ಓದ್ತೀನಿ, ಯಾಕೆ ಓದ್ತೀನಿ? ಐ ಡೋಂಟ್ ಬಿಲೀವ್ ಇನ್ ಪಂಚಾಂಗ. ಇಲ್ಲ, ಅದರಲ್ಲಿ ನನಗೆ ಒಂದು ಐಡಿಯಾ ಬಂತು. ಅಬೌಟ್ 10 years ago ರಿಯಲೈಸ್ ಇಲ್ಲಿ ಎಷ್ಟು ಕಡೆ ದಿನ ಕರ್ನಾಟಕದಲ್ಲಿ ಎಷ್ಟು ಉತ್ಸವ ಆಗ್ತಾ ಇದೆ, ಎಷ್ಟು ಹಬ್ಬಗಳಾಗುತ್ತೆ, ಲೋಕಲ್ ವಿಲೇಜ್ ವಾಯ್ಸ್ ಎಷ್ಟಾಗ್ತಾ ಇರ್ತದೆ. ಹೋಲ್ ವರ್ಲ್ಡ್ ಇಸ್ ದೇರ್ ಗೋಯಿಂಗ್ ಆನ್. ಆ ಬಗ್ಗೆ ನಮಗೇನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಇಂಟ್ರೆಸ್ಟ್ ಇಲ್ಲ ನಮಗೆ. ದೇರ್ ವಾಸ್ ಎ ಕಾಂಟ್ರವರ್ಸಿ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ವಲ್ಲ ನಾವು ಅವಾಗ, ವಿಚ್ ಶುಡ್ ಬಿ ದ ನ್ಯಾಷನಲ್ ಆ್ಯಂಥಮ್ ಅಂತ ಗೊತ್ತಾ? ದ ಸ್ಟ್ರಾಂಗ್ ಡಿಮಾಂಡ್ ಬೈ ಕಾಂಗ್ರೆಸ್ ಪೀಪಲ್. ಬೇರೆ BJP ಹಿಂದುತ್ವ ಏನು ಇದ್ದಿರಲ್ಲ, ಎಲ್ಲ ಹೇಳಿದ್ರು ದಟ್ ವಂದೇ ಮಾತರಂ ಶುಡ್ ಬಿ ಅವರ್ ನ್ಯಾಷನಲ್ ಆ್ಯಂಥಮ್ ಅಂತ. ಬಟ್ ಬೈ ನಮ್ಮ ಮಿಕ್ಕೋರು ದೇ ಆರ್ ಆಲ್ಸೋ ನ್ಯಾಷನಲಿಸ್ಟ್. Like Nehru was no less a nationalist than others. I love we should have Janagamana as the national anthem. Aga RSS they started a false history. So Janagamana was written to welcome King George V India again. As usual, typical experts in lying. I tell you, experts in lying. Anta experts na nodilla. Sulladu adikenu bhitti illa adike. So there is no. Anyway, ultimately Congress as usual compromised. He said, Janaganamana will be the national anthem. Vande Mataram will be will have the equal status and will be the national song. Anta. Now, difference between anthem and song, artha agilla ನನಗೆ. Vande Mataram national Janaganamana has become the national anthem, and Vande Mataram is now given equal status as a national song. Anta. And further, that any Congress session even now opens with Vande Mataram. So this is the difference between Congress and Hindu nationalists. Okay? This by way of background. I mean, look at, nobody has studied Vande Mataram. Vande Mataram, Sujanam, Spulam, beautiful song. Sanskrit ಚೆನ್ನಾಗಿದೆ. Sure. ಆಮೇಲೆ it's actually part of a novel called Anandamat. Bankim Chandra Chatterjee wrote a novel, famous novel, I'm sure you all read it. Anandamat, which is about invasion, attacks on Bengal by Muslims. ಆಗ್ತಾ ಇತ್ತು ಈಸ್ಟ್ ಬೆಂಗಾಲ್ನಲ್ಲಿ. ಸೊ ಅದನ್ನು ಹೇಗೆ ನಾವು ಬೆಂಗಾಲಿ ನ್ಯಾಷನಲಿಸಮ್ and the Vande Mataram that we read is the full Vande Mataram ಈ ಲೈನ್ ಇದೆ. ಸಪ್ತಕೋಟಿ ಕಂಠ ಕಲಕಲ ನೆನಾದಕರಾಲೆ द्विसप्त कोठी भुजेधृत खरखर वाले काबोले माँ तुम्हें अबले भूबल धारणीम नमामि धारणीम रिपुद्र वारणीम मतरम. ಅಂದ್ರೆ 7 ಕೋಟಿ ಕಂಠಗಳು ಕಲಕಲ ನಾದಕರಾಲೆ, ದ್ವಿಸಪ್ತ ಕೋಟಿ ಭುಜಧೃತ ಕರಕರವಾಲೆ, 14 ಕೋಟಿ ಕೈಗಳೆತ್ತಿ ದೇ ಆರ್ ಡಿಫೆಂಡಿಂಗ್ ದ ಮದರ್ ಲ್ಯಾಂಡ್. ನಾನು ಅನ್ಕೊಂಡೆ, ಐ ವಾಸ್ ವೆರಿ ಯಂಗ್ ಈ ಪದ್ಯ ಓದಿದಾಗ, ಈ ನಂಬರ್ ಎಲ್ಲಿ ಬರ್ತಿದ್ದು? 7 ಕೋಟಿ 7 ಕೋಟಿ ಕಂಠ 14 ಕೋಟಿ ಕೈಗಳು ಇನ್ ಡಿಫೆನ್ಸ್ ದ ಮದರ್ ಲ್ಯಾಂಡ್ ಅಂತ. ಬಿಕಾಸ್ ನಮ್ಮ ದ್ರಾಬೆಲ್ಲ ಬರ್ತಲ್ಲ, 33 ಕೋಟಿ, 33 ಮಕ್ಕಳಿವರೇ ನಮ್ಮ 33 ಕೋಟಿ. ಸೊ ದರಾಬಾಂಗ್ಲೇಸ್ ವಿಷನ್ ಆಫ್ ಕರ್ನಾಟಕ, ಭಾರತ ನಾಟ್ ಕರ್ನಾಟಕ, ಅದು 33 ಕೋಟಿ ಇಂಡಿಯಾ ಪಾಪ್ಯುಲೇಷನ್ ಆವಾಗ, ಅವ್ರ ಕಾಲದಲ್ಲಿ ಅವ್ರು ಚಿಕ್ಕೋರ ಇದ್ದಾಗ. ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಫಿಗರ್, ನಿಯರ್ಲಿ 100 years ago. So his nationalism, Darabandi nationalism, he was a very obscure small time poet in small town Dharwad. Although it was a pan-Indian view of 33 ಕೋಟಿ.
ಮಕ್ಕಳಿವ್ರೇನಮ್ಮ 33 ಕೋಟಿ, ಇಷ್ಟೆಲ್ಲ ಮಕ್ಕಳಿದ್ರು ವಿ ಆರ್ ಸ್ಟಿಲ್ ಎನ್ಸ್ಲೇವ್ಡ್ ಭಾರತ ಮಾತೆ ಅಂತ ಹೇಳ್ತಾರವ್ರ ಪಾಪ. ಇಷ್ಟಿದ್ದಾಗ ಮಕ್ಕಳಿಗೆ ನಾವು ವಿ ಆರ್ ನಾಟ್ ಫ್ರೀ ಅಂತ. ಇಲ್ಲಿ ಇವ್ರು ಹೇಳ್ತಾರೆ ನಾವು 7 ಕೋಟಿ ಇದ್ದೀವಿ ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ರಿವೆಂಜ್. ಸೊ ಬಹುಬಲ ಧಾರಣೀಂ ನಮಾಮಿ ತಾರಣೀಂ ರಿಪುದಲ ವಾರಣೀಂ ಮಾತರಂ ವಂದೇ ಮಾತರಂ. So his 7 crore actually stands for 7 crore Bengalis. Dram 33 stands for 33 crore Indians. Arthayata? So the Bengali vision in Bankim Chandra in Ananda Matha, when he speaks of Sapta Koti Kantha Kalakala Ninadakarale, or it echoes the voice of 7 crore children of yours, Ninada Karale. But old Dara Bendre, small town Dharwad poet, sitting in Sadhanakari and imagining India, Bharata Mate, he said that 33 crores were your children. Although you are enslaved. So this is an example of Bengali chauvinism. And addressed against Muslims.